ಬಾಗೇಪಲ್ಲಿ ಪಟ್ಟಣದಲ್ಲಿ ಕಳೆದ 11 ದಿನಗಳ ಹಿಂದೆ ನಡೆದ ಭೀಕರ ರಸ್ತೆ ಅಪಘಾತದಲ್ಲಿ ಅಕಾಲಿಕವಾಗಿ ಮೃತಪಟ್ಟ ವಾಲ್ಮೀಕಿ ನಗರದ ರಾಜು ಮತ್ತು ರಾಜಶೇಖರ ಅವರ ನೆನಪಿನಲ್ಲಿ ಅಭಿಮಾನಿಗಳು ಮತ್ತು ಕೂಲಿ ಕಾರ್ಮಿಕರ ಸಂಘದ ವತಿಯಿಂದ ಶ್ರದ್ಧಾಂಜಲಿ ಹಾಗೂ ಸಾರ್ವಜನಿಕ ಅನ್ನದಾನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಈ ವೇಳೆ ಮೃತರ ಆತ್ಮಕ್ಕೆ ಶಾಂತಿ ಕೋರಿ ನೂರಾರು ಜನರು ಅನ್ನ ಪ್ರಸಾದ ಸ್ವೀಕರಿಸಿದ್ದಾರೆ. ಕಾರ್ಯಕ್ರಮದಲ್ಲಿ ಮಾತನಾಡಿದ ದಿವಾಕರ್ ಅವರು ಮದ್ಯಪಾನ ಮಾಡಿ ವಾಹನ ಚಲಾಯಿಸುವುದು ಮತ್ತು ರಾಂಗ್ ಸೈಡ್ನಲ್ಲಿ ಬರುವಂತಹ ತಪ್ಪುಗಳಿಂದ ಅಮಾಯಕ ಜೀವಗಳು ಬಲಿಯಾಗುತ್ತಿವೆ ಎಂದು ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ. ಇಂತಹ ದುರ್ಘಟನೆಗಳು ಮರುಕಳಿಸದಂತೆ ಪ್ರತಿಯೊಬ್ಬ ಸವಾರರು ಸಂಚಾರಿ ನಿಯಮಗಳನ್ನು ಕಡ್ಡಾಯವಾಗಿ ಪಾಲಿಸಬೇಕು ಎಂದು ಮನವಿಯನ್ನ ಮಾಡಿಕೊಂಡಿದ್ದಾರೆ. ಎಲ್ಲರಿಗೂ ನಮಸ್ಕಾರ. ನಮ್ಮ ಹೆಸರು ದಿವಾಕರ್ ಅಂತ. ವಾಲ್ಮೀಕಿ ನಗರ 2ನೇ ವಾರ್ಡ್ನಲ್ಲಿ ಇಬ್ಬರು ಸ್ನೇಹಿತರಾದಂಥ ರಾಜಶೇಖರ ಮತ್ತು ರಾಜು ಅವರು ಹಿಂದಿನ ತಿಂಗಳು 28ನೇ ತಾರೀಕು ರಾತ್ರಿ ಕೊತ್ತಂಬರಿ ಸೊಪ್ಪು ಲೋಡನ್ನು ಹಾಕ್ಕೊಂಡು ಹೈದರಾಬಾದ್ ಕಡೆ ತೆರಳಿರ್ತಾರೆ. ಅವ್ರ ಜೊತೆಯಲ್ಲೇ ಇನ್ನೊಬ್ಬರು ಸ್ನೇಹಿತರ ಜೊತೆ ಹೊರಡಿರ್ತಾರೆ. ಅವ್ರ ಗಾಡಿಗೆ ಪಂಚರ್ ಆಗಿರುತ್ತೆ. ಸ್ಟೆಪ್ನಿ ಚೇಂಜ್ ಮಾಡಲು ಹೋಗಿ ಅವ್ರಿಗೆ ಸಹಾಯ ಮಾಡಲು ಹೋಗಿ ಇವರಿಬ್ಬರು ಸ್ಥಳದಲ್ಲೇ ಸಾವನ್ನಪ್ಪಿರ್ತಾರೆ. ಮತ್ತು ಇವತ್ತು 11ನೇ ದಿನ ಅವ್ರ ಹೆಸರಿನಲ್ಲಿ ಸ್ನೇಹಿತರೆಲ್ಲರೂ ನಾವು ಸೇರಿಕೊಂಡು ಅನ್ನದಾನ ಕಾರ್ಯಕ್ರಮ ಮಾಡ್ತಾಯಿದ್ದೀವಿ. ಇತ್ತೀಚೆಗೆ ಸುಂಕಲಮ್ಮ ದೇವಸ್ಥಾನ ಹತ್ತಿರ ಕೂಡ ದೊಡ್ಡ ಅಪಘಾತ ನಡೆಯಿತು. ದಯವಿಟ್ಟು ಸಾರ್ವಜನಿಕರಿಗೆ ಕೇಳ್ಕೊಳ್ಳೋದು ಏನೆಂದರೆ, ದಯವಿಟ್ಟು ಟ್ರಾಫಿಕ್ ರೂಲ್ಸನ್ನು ಫಾಲೋ ಮಾಡಿ ಯಾವುದೇ ಅಪಘಾತಗಳಲ್ಲಿ ಸಿಕ್ಸ್ಕೋಬೇಡಿ. ಮತ್ತು ನಿಮ್ಮನ್ನು ನಂಬಿಕೊಂಡು ನಿಮ್ಮ ಫ್ಯಾಮಿಲಿಯಲ್ಲಿ ತುಂಬ ಜನ ಇರ್ತಾರೆ. ದಯವಿಟ್ಟು ಹುಷಾರಾಗಿ ಓಡಾಡಿ. ಧನ್ಯವಾದ.